ಆ್ಯಸ್ ಎ ನಟನಾಗಿ ಕೆಲವು ಪಾಲಿಸಿಗಳಿರ್ತದೆ. ಅಂದರೆ ಈಗ ಒಂದು ಮಾತು ಹೇಳಿದರೆ, ನಾನು ಕೂಡ ತಪ್ಪುಗಳು ಮಾಡಿದೆ ಅಂಥೇಳಿ, ತಪ್ಪಾಗಿದೆ ನನ್ನಿಂದ ಕೂಡ ಅಂತ. ಅಂದರೆ ಅದು ಸಿನಿಮಾಗಳ ಫೇಲ್ಯೂರ್ ಇರ್ಬೋದು ಅಥವಾ ಸಕ್ಸಸ್ ಇರ್ಬೋದು. ಸೊ ನೀವು ಸಿನಿಮಾ ಮಾಡೋ ಮುಂಚೆ ಒಂದು ಕಥೆ ಅಂತ ಬಂದಾಗ ಆಯ್ಕೆ ವಿಚಾರದಲ್ಲಿ ಹೇಗಿರುತ್ತೆ ಸರ್? ಅದು ಇಟ್ ಡಿಪೆಂಡ್ಸ್ ಆನ್ ವಾಟ್ ಫೇಸ್ ವಿ ಆರ್ ಇನ್ ಅಂತ ಆ್ಯಕ್ಟ್ರ್ಗಳದ್ದು. ಈಗ ನಾವು ಬಂದಾಗ ನಮಗೆ ಆಪ್ಷನ್ಗಳಿರಲಿಲ್ಲ, ಬಂದಿದ್ರಲ್ಲಿ ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ಗಳು ಚೂಸ್ ಮಾಡ್ತಾಯಿದ್ವಿ. ಈಗ ನಾನು ಯಾವುದೋ ಕಥೆನ ರಿಜೆಕ್ಟ್ ಮಾಡಿ ಅದು ಸೂಪರ್ ಹಿಟ್ ಆಗಿದೆ ಅನ್ನೋದು ಇಲ್ಲವೇ ಇಲ್ಲ. ಓಕೆ, ನಾನು ಆಯ್ಕೆ ಮಾಡ್ಕೊಂಡಿರೋದು ವರ್ಕ್ ಆಗದಲ್ಲೇ ಇರೋದು ಇದ್ದಾವೆ. ಇದೆ. ಹಾಂ, ಯಾಕೆಂದ್ರೆ ಇರೋದ್ರಲ್ಲಿ ಬೆಸ್ಟ್ ಆಯ್ಕೆ ಮಾಡುತ್ತೆ. ಇರೋದ್ರಲ್ಲಿ ಆಯಿತು, ಒಂದು ಒಳ್ಳೆ ನಿರ್ಮಾಪಕ ಕರೆದಿದ್ದಾನೆ, ಒಳ್ಳೆ ನಿರ್ದೇಶಕ ಕರೆದಿದ್ದಾನೆ, ಅದಷ್ಟೇ ನಮ್ಮ ಕೈಯಲ್ಲಿ ಇದ್ದಿದೆ. ಯಾಕೆಂದರೆ ಕೋಟ್ಯಾಂತರ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿಕೊಂಡು ಬರೋಷ್ಟು ತಾಕತ್ತೆಲ್ಲ ನಮ್ಮ ಹತ್ರ ಹೆಂಗೆ ಬರೋಕ್ಕೆ ಸಾಧ್ಯ? ಸೊ ನಂಬಿ ಸಿನಿಮಾಗಳು ಮಾಡ್ಕೊಳ್ಳೋದು ಅಷ್ಟೇ ಇದ್ದಿದ್ದು. ಆ್ಯಂಡ್ ಇನ್ನೊಂದು ಗೊತ್ತಿತ್ತು, ಯಾವಾಗಲೂ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ಬೇಕು ಜನಗಳಿಗೆ ತಲುಪಕ್ಕೆ ಅಂತ. ಓಕೆ, ಫಸ್ಟ್ ಬರ್ತಿದ್ದಂಗೆ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಹಿಂಗೆ ಮಾಡ್ತೀನಿ, ಒಂದೇ ಪ್ರಾಜೆಕ್ಟಲ್ಲಿ ಏನೋ ಹಾಕ್ತೀನಿ, ಅದು ಇಂಪಾಸಿಬಲ್. ಅದು ಒಂದೇ ದಿನ ಒಂದೇ ರಾತ್ರಿ ಅಥವಾ ಒಂದೇ ಪ್ರಾಜೆಕ್ಟಲ್ಲಿ ಯಾರು ಏನೂ ಆಗಲ್ಲ. ಸೊ ಒಂದು ಜರ್ನಿ ಎಲ್ಲರೂ ಮಾಡಲೇಬೇಕು. ಸೊ ನಾನು ಆ ಜರ್ನಿ ಮಾಡ್ಕೊಂಬಂದೆ. ಅದೊಂದು ಫೇಸಲ್ಲಿ ಹಾಗೆ ಮಾಡ್ತಾಯಿದ್ವಿ. ಆ್ಯಂಡ್ ಆಫ್ಟರ್ ಟಗರು ಒನ್ಸ್ ಅಗೇನ್ ನಾನು ಸಡನ್ನಾಗಿ ಮತ್ತೆ ಹೀರೋ ಅಂತ ನಾನು ಹೋಗೋಕ್ಕೂ ಆಗ್ತಿರಲಿಲ್ಲ, ಅಥವಾ ನಿರ್ಮಾಪಕರು ಇನ್ನೊಬ್ರು ಮತ್ತೆ ಒನ್ಸ್ ಅಗೇನ್ ಮಾರ್ಕೆಟ್ ನೋಡ್ತಾರಲ್ಲ, ಸೊ ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ವಿಲನ್ಗಳು ಅದೆಲ್ಲ ಬಂತು. ಆ್ಯಂಡ್ ಆ ಫೇಸ್ನೂ ದಾಟಿದೆ. ಹೌದು, ಅದನ್ನು ಮಾಡಿಕೊಂಡು ಆವಾಗಲೂ ಅಷ್ಟೇ ಬಂದಿದ್ದೆಲ್ಲವನ್ನೂ ಮಾಡಿದ್ದೀನಿ. ಬಹುಶಃ ಅದರ ನಂತರ ನಿರ್ಮಾಣ ಮಾಡಿಕೊಂಡು ಬಡವರ ರಾಸ್ಕಲ್ ಆಯಿತು. ಅಲ್ಲಿ ಮತ್ತೆ ಒನ್ಸ್ ಅಗೈನ್ ಅಲ್ಲಿಂದ ನನ್ನ ಚಾಯ್ಸಸ್ ಬೇರೆ ಥರ ಆಗಿರೋದು. ಬಟ್ ಕೋವಿಡ್ ಬಂತು, ಬಡವರ ರಾಸ್ಕಲ್ ಪ್ರೊಡಕ್ಷನಿಗೆ ಕೈ ಆಗ್ತಿದ್ದಂಗೆ. ಸೊ ಫಸ್ಟ್ ಕೋವಿಡ್ ಆದಮೇಲೆ ತುಂಬ ಪ್ರಾಜೆಕ್ಟ್ಸ್ ಮಾಡಿದೆ ನಾನು. ಹೌದು, ಯಾಕೆಂದರೆ ನಮ್ಮ ಪರಿಸ್ಥಿತಿಗಳು ಬೇರೆ ಥರ ಇತ್ತು, ಫೈನಾನ್ಷಿಯಲ್ ಪರಿಸ್ಥಿತಿಗಳೆಲ್ಲ. ಅದರ ನಂತರ ಬಡವರ ರಾಸ್ಕಲ್ ಹಿಟ್ಟಾಯಿತು, ಸಾಲಕ್ಕೂ ಬೇರೆ ಒಂದಿಷ್ಟು ಸಿನಿಮಾಗಳು ಬಂತು. ಆ್ಯಂಡ್ ಹೆಡ್ ಬುಷ್ ಚೆನ್ನಾಗಾಯಿತು. ಸೊ ನಂತರ ಈ ಹೊಯ್ಸಳ ಆಯಿತು. ಇವಾಗ ಒಂದೊಂದೇ ನೀಟಾಗಿ ಐ ಥಿಂಕ್ ಇವಾಗ ನಾನು ಮೊದಲು ಮಾಡಿರೋ ತಪ್ಪುಗಳನ್ನ ಮಾಡೋಂಗಿಲ್ಲ ಆಯ್ಕೆಗಳಲ್ಲಿ. ಇವಾಗ ನನಗೆ ಆಯ್ಕೆ ಮಾಡ್ಕೊಳ್ಳೋ ಸ್ವತಂತ್ರ ಇದೆ, ಅಥವಾ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಇಲ್ಲ ನಾನು ಇದನ್ನು ಮಾಡ್ತೀನಿ ಇದನ್ನು ಮಾಡಲ್ಲ ಅಂತ ಹೇಳ್ಬೋದು. ಸೊ ಇವತ್ತು ಆ ಫೇಸಲ್ಲಿ ಇದೀನಿ. ಡೆಫಿನೆಟ್ಲಿ ಒನ್ಸ್ ಅಗೇನ್ ಫಸ್ಟು ನಾನು ಅಸೋಸಿಯೇಷನ್ಸ್ ನನಗಾಗಿರೋ ಎಕ್ಸ್ಪೀರಿಯನ್ಸಲ್ಲಿ ನೋಡೋದು. ಅವರು ಕೆಲಸ ಮಾಡೋಕ್ಕೆ ಅವ್ರು ಎಷ್ಟೇ ಟ್ಯಾಲೆಂಟೆಡ್ ಇದ್ರೂ ಕೆಲಸ ಮಾಡೋಕ್ಕಾಗಬೇಕು, ತಾಕತ್ತಿರಬೇಕು, ಕೆಲಸ ಮಾಡಿ ನಮ್ಗೆ ಜೊತೆ ಕೆಲಸ ಮಾಡೋಕ್ಕಾಗಬೇಕು. ಯಾಕೆಂದರೆ ತುಂಬ ಜನ ಪೊಟೆನ್ಷಿಯಲ್ ಇರುತ್ತೆ, ಬಟ್ ಒಳಗಡೆ ಈಗೋ ತುಂಬ ಇರುತ್ತೆ. ಓಕೆ, ಸೊ ನಾವು ಎಷ್ಟೇ ಎಫರ್ಟ್ ಹಾಕಿದ್ರೂ ಅಚೀವ್ ಮಾಡೋಕ್ಕಾಗಲ್ಲ ದೊಡ್ಡದಾಗಿ. ಕರೆಕ್ಟ್. ಸೊ ಒಂದು ತುಂಬ ಚೆನ್ನಾಗಿ ಡಿಸ್ಕಷನ್ಗೆ ಓಪನ್ ಇರೋವಂಥ ಮನಸ್ಥಿತಿಗಳಿರಬೇಕು. ಆ್ಯಂಡ್ ನಿರ್ಮಾಪಕ ಆಗಿ ಒಂದು ಒಳ್ಳೆ ಸಿನಿಮಾನ ಅದನ್ನು ಜನಕ್ಕೆ ರೀಚ್ ಮಾಡ್ಸೋಕ್ಕೆ ಏನೇನು ಮಾಡಬೇಕೆಲ್ಲ ಮಾಡುವಂಥ ಪೊಟೆನ್ಷಿಯಲ್ ಅವ್ರುಗಳಿಗೂ ಇರಬೇಕು. ಸೊ ಆ ಥರ ಒಂದು ಒಳ್ಳೆ ಟೀಮು ಆ್ಯಂಡ್ ಡೆಫಿನೆಟ್ಲಿ ಎಂಟರ್ಟೈನರ್ಸ್, ಕತೆಗಳು, ಪಾತ್ರಗಳು ಅದನ್ನು ನೋಡ್ಕೊಂಡೇ ಸೆಲೆಕ್ಟ್ ಮಾಡ್ಕೋತೀನಿ. ಟೀಮ್ ಚೆನ್ನಾಗಿರ್ಬೇಕು. ಬಹುಶಃ ಧನಂಜಯ್ ಅವರು ಟಗರು ಮೂಲಕ ಡಾಲಿ ಆಗದೆ ಹೋಗಿದ್ದರೆ ಈ ಥರದ ಪ್ರಯತ್ನಗಳು ನಡೀತಾ ಇರಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತೇನೋ ಅಂತ ಈ ನಿರ್ಮಾಣ ಅದು ಇದೆಲ್ಲ ಗೊತ್ತಿಲ್ಲ. ಟಗರು ಆಗದೆಲ್ಲ ಇದ್ದರೆ ಮೋಸ್ಟ್ಲಿ ಜರ್ನಿ ಚೇಂಜ್ ಆಗಿರೋದು, ಐ ಡೋಂಟ್ ನೋ. ಬಟ್ ಆಚೆ ಅಂತೂ ಹೋಗ್ತಿರ್ಲಿಲ್ಲ, ಅಷ್ಟರಲ್ಲಿ ಆಚೆ ಹೋಗ್ಬಿಡ್ತಾನೆ ಅನ್ನೋ ಪರಿಸ್ಥಿತಿನೇ ಇತ್ತು. ಡೆಫಿನೆಟ್ಲಿ ಆಚೆ ಹೋಗ್ತಿರ್ಲಿಲ್ಲ. ಇನ್ನೇನೋ ಪ್ರಯತ್ನ ಮಾಡ್ತಾಯಿದ್ದೆ ನಾನು. ಟಗರು ಆಫರ್ ಬರೋಕ್ಕಿಂತ ಮುಂಚೆ ಇದೇ ಜಾಗದಲ್ಲಿ, ಅವಾಗ ಈ ಜಾಗ ಬೇರೆ ಥರ ಇತ್ತು, ಇದೇ ಜಾಗದಲ್ಲಿ ಕೂತ್ಕೊಂಡು ನಾನು ವೈಭವ್ ಹಾರ್ಮೋನಿಯಂ ಇಟ್ಕೊಂಡು ಒಂದು ಕತೆಗೆ ಮ್ಯೂಸಿಕ್ ಕಂಪೋಸ್ ಮಾಡಿಕೊಂಡು ಶೂಟಿಂಗ್ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ನಿರ್ದೇಶನ ರೆಡಿ ಮಾಡ್ಕೊಂಡಿದ್ದೆ. ಹೌದು, ಟಗರು ಬಂತು, ಮತ್ತೆ ನಟನಾಗಿ ಬಿಸಿ ಅದು. ಇಲ್ಲ ಡೆಫಿನೆಟ್ಲಿ ಮತ್ತೆ ಈಗ ಜಯನಗರ 4th ಬ್ಲಾಕ್ ಅಂದರೆ ಬಂದು ಒಂದು ಜಯನಗರ 4th ಬ್ಲಾಕ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಯಾವ ಮನಸ್ಥಿತಿ ಇತ್ತು, ಓಕೆ, ಅದೇ ಮನಸ್ಥಿತಿಗೆ ವಾಪಸ್ ಬಂದ್ಬಿಟ್ಟು ಮತ್ತೆ ಕೆಲಸ ಮಾಡ್ತಾಯಿದ್ದೆ ನಾನು. ಓಕೆ. ಸೊ ಅಲ್ಟಿಮೇಟ್ಲಿ ಆಪ್ಷನ್ಗಳು ಅಂದರೆ ದಾರಿಗಳು ನಾವು ಪ್ರಯತ್ನ ಪಡ್ತಾನೆ ಇರಬೇಕು. ಅದೇ ಬಹುಶಃ ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಈ ಥರದ ಪ್ರಯತ್ನಗಳು ಆಗ್ತಾನೆ ಇರ್ತದೆ. ಅಂದರೆ ಸೋಲಾಗಿರ್ಬೋದು, ಗೆಲುವಿಗೆ, ಅದು ಎರಡನ್ನೂ ಸಮಾನವಾಗಿ ತಗೋತೀರ. ಆಮೇಲೆ ಅದೊಂದು ಅಂದರೆ ಚಾಲೆಂಜಸ್ ಇರಬೇಕಲ್ಲ, ಒಂದು ಅನ್ಸರ್ಟನಿಟಿ ಇರಬೇಕಲ್ಲ. ಈಗ ನಾನು ಡೈಲಿ ಬೆಳಗ್ಗೆ ಎದ್ದು ನಂದು ಹಿಂಗಿಂಗೆ ಅಂತಲೇ ಫಿಕ್ಸ್ ಆಗಿಬಿಟ್ರೆ ಮೋಸ್ಟ್ಲಿ ನಾನು ತುಂಬ ಬೋರಾಗೋಗ್ಬಿಡುತ್ತೆ, ನನಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು. ನನಗೇನೋ ಹೊಸದು ಏನೋ ಮಾಡ್ತಾ ಇರಬೇಕು, ಏನೋ ಕಲಿತಾ ಇರಬೇಕು. ಅದು ನಾನು ಚಿಕ್ಕ ಹುಡುಗನಿಂದನೂ ಬಂದಿರೋದೇ ಹಾಗೆ. ನಾನು ಬೆಳಗ್ಗೆ ಎದ್ದರೆ ಆಚೆ ಕಾಲಿಟ್ಬಿಟ್ಟು ನಾನು ಫಸ್ಟ್ ರೆಡಿ ಆಗಿಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಏನೋ ಒಂದು ಮಾಡಬೇಕು, ಹೊಸದೇನೋ ಮಾಡಬೇಕು. ಅದಕ್ಕೆ ಹಾಡು ಬರೆಯೋವಂಥದ್ದು ಏನೋ ಪ್ರಯತ್ನ ಮಾಡೋದು, ಇನ್ನೇನೋ ಮಾಡೋದು, ನಿರಂತರ ಕಲಿಕೆ ಅಲ್ಲ, ಹೊಸದೇನೋ ಕ್ರಿಯೇಟ್. ಅದೊಂದು ಆರ್ಗ್ಯಾಸಮ್ ಬೇರೆ, ಅದು ಹೊಸದಾಗಿ ಏನೋ ಕ್ರಿಯೇಟ್ ಆದಾಗ
ಸೊ ಆ ಕ್ರಿಯೇಟಿವ್ ಆರ್ಗ್ಯಾಸಮ್ಗೆ ವರ್ಕ್ ಮಾಡೋದು. ಆ್ಯಂಡ್ ನೀವು ಆಗಲೇ ಕೇಳಿದ್ರಿ, ಅಂದರೆ ನಮ್ಮ ಬದುಕು ಕಟ್ಕೊಳ್ಳೋದ್ರ ಕಡೆ ಅಥವಾ ಈಗ ನಾವು ಇದೇ ಸಿನಿಮಾಗಳಿಗೆ ಹಾಕೋದ್ರ ಬದಲು ಪ್ರಾಪರ್ಟಿಗೆ ಹಾಕ್ಕೊಂಡು ಆ ಪ್ರಾಪರ್ಟಿಗಳು ಎಷ್ಟೋ ಜಾಸ್ತಿ ಆಗಿರೋ ನನ್ನ ಫ್ರೆಂಡ್ಸು ಹೇಳ್ತಾರೆ, ನೀನು ಅವತ್ತು ಹೇಳಿದಾಗ ಆ ಜಾಗ ಸಿನಿಮಾಗೆ ಹಾಕ್ದಲ್ಲಿ ಜಾಗ ತೊಗೊಂಡಿದ್ದೀರ ಅದು ಇಷ್ಟರಲ್ಲಿ ಇಷ್ಟ ಆಗಿರೋದು ಅಂತ. ಬಟ್ ಐ ಥಿಂಕ್ ಅದು ನನಗೆ ಅದಕ್ಕಿಂತ ಜಾಸ್ತಿ ನನಗೆ ಸಿನಿಮಾ ಖುಷಿ ಕೊಡೋದು. ಆ್ಯಂಡ್ ಸಿನಿಮಾ ಈಸ್ ಆಲ್ಸೋ ನಮ್ಮ ಪ್ಯಾಷನ್ ಎಷ್ಟು, ಹಂಗೆ ಸಿನಿಮಾನು ಬಿಸ್ನೆಸ್ಸೇ. ಇಲ್ಲೂ ಕೂಡ ವ್ಯಾಪಾರ ಇದೆ. ಹೌದು, ಇಲ್ಲೂ ಕೂಡ ವ್ಯಾಪಾರ ಇದೆ, ಪ್ರಾಪರಾಗಿ ಮಾಡಬೇಕಷ್ಟೇ. ಹೌದು, ಇಲ್ಲೂ ಕೂಡ ವ್ಯಾಪಾರ ಇದೆ. ರೈತನ ಕೆಲಸದ ಥರ ಒಂದು ವರ್ಷ ಬೆಳೆ ಬೆಳೆದಿರ್ತೀರ, ಅದು ಬರಲಿಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ವರ್ಷ ಬೆಳೆದೆಲ್ಲ ಇದ್ಬಿಟ್ಟಾಗ ಸಡನ್ನಾಗಿ ಟೊಮೊಟೊ ಸಡನ್ನಾಗಿ ಬೆಲೆ ಬಂದ್ಬಿಡುತ್ತೆ, ಯಾವಾಗ ಅಂತ ಗೊತ್ತಿರಲ್ಲ. ಬಟ್ ಯಾವುದೋ ಟೈಮಲ್ಲಿ ಟೊಮೊಟೊ ಬೆಲೆ ಜಾಸ್ತಿ ಆಗುತ್ತೆ. ಈ ಬಿಸ್ನೆಸ್ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರ್ಬೇಕಲ್ಲ. ಹೌದು, ಮಾಡಬೇಕು. ನಿಮ್ಮ ಪ್ರಕಾರ ಒಂದು ಸಿನಿಮಾ ಗೆಲುವಿಗೆ ಬೇಕಾಗಿರೋದು ಮುಖ್ಯವಾಗಿ ಹಣನ, ಸ್ಟಾರ ಅಥವಾ ಕಂಟೆಂಟ? ಎಲ್ಲ ಬೇಕು. ಫಸ್ಟ್ ಕಂಟೆಂಟ್ ಬೇಕು. ಓಕೆ, ಕಂಟೆಂಟ್ ಬೇಕು. ಹಾಂ, ಹೇಳ್ತಿರೋದು ರೈಟಿಂಗ್ ಸ್ಕ್ರಿಪ್ಟ್ ಬೇಕು. ಫಸ್ಟ್ ಅದು ಬೇಕು. ಅದನ್ನು ತುಂಬ ಅದ್ಭುತವಾಗಿ ಕಟ್ಟುವಂಥ ನಿರ್ದೇಶಕ ಬೇಕು. ಅದನ್ನು ಅಂದರೆ ಆ ವಿಷನ್ ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ಹಣ ಬೇಕು, ಏನು ಬೇಕು ಅಂತ ಅದನ್ನು ಹಣ ಹಾಕೋ ನಿರ್ಮಾಪಕ ಬೇಕು. ಅದನ್ನು ಎಷ್ಟು ಅದ್ಭುತವಾಗಿ ಅದನ್ನು ಜನಗಳಿಗೆ ತಲುಪ್ಸೋಕ್ಕೆ ಏನು ನಿರ್ಮಾಪಕನ ಜೊತೆಗೆ ವಿತರಕರು ಬೇಕು. ಓಕೆ, ಆಮೇಲೆ ಪ್ರೇಕ್ಷಕ ಬೇಕು. ಹೌದು, ಇದೆಲ್ಲ ಇದ್ದರೆ ಐ ಥಿಂಕ್ ಈಗ ನಿಮಗೆ KGF ಆಗಲಿ, ಕಾಂತಾರ ಆಗಲಿ, ಇವೆಲ್ಲ ನಿಮಗೆ ಒಂದಿಷ್ಟು ಜನ ವಿಷನರೀಸ್ ಜೊತೆಗೂಡಿದಾಗ ಆಗುವಂಥದ್ದು. ಹೌದು, ಅದಕ್ಕೆ ಅದು ತೊಗೊಂಡೋಗಿಸಿದ ಇಡೀ ನೇಷನ್ ವೈಡ್ ಹೋಗುತ್ತಲ್ಲ. ಅದು ಇನ್ನೊಂದು ಚಾಲೆಂಜ್ ಎಲ್ಲ ವಿಷನ್ ಇಟ್ಕೊಂಡು ಕೆಲಸ ಮಾಡಿರ್ತಾರೆ. ಈವನ್ ಟಗರು ಒಂದಿಷ್ಟು ಜನ ವಿಷನರೀಸ್ ಸೇರಿದಾಗ ಆಗುವಂಥದ್ದು. ಸೊ ಹಾಗೆ ಅಂದರೆ ಸಿನಿಮಾನ ತುಂಬ ಚೆನ್ನಾಗಿ ಪ್ರೀತಿಸೋರು ಇದ್ದರೆ ಅದನ್ನು ತೊಗೊಂಡು ಹೋಗ್ತಾರೆ. ಕರೆಕ್ಟ್. ಒಂದು ಸಣ್ಣ ಪ್ರಶ್ನೆ ಎಲ್ರಿಗೂ ಕಾಡುತ್ತೆ. ಧನಂಜಯ ಅವರು ಹೀರೋನೋ ವಿಲನೋ ಗೊತ್ತಾಗ್ತಿಲ್ಲ. ಒಂದು ಕಡೆ ಒಂದು ಸಿನಿಮಾದ ಬಂದುಬಿಡ್ತಾರೆ, ಸಕ್ಕದಾಗಿ ಅಬ್ರಿಸ್ ಹೋಗ್ತಾರೆ. ನೆಕ್ಸ್ಟ್ ನೋಡಿದ್ರೆ ಅದು ನೆಗೆಟಿವ್ ಶೇಡ್ ಇರುತ್ತೆ. ಈಗ ಒಂದು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳಿಗೆಲ್ಲ ವಿಲನ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ನಿಲುವು ಏನಾಗಿರ್ತದೆ? ನಂಗೆ ರಿಯಲ್ ಲೈಫಲ್ಲೂ ಒಂದೊಂದು ಸರಿ ಗೊತ್ತಾಗಲ್ಲ ಹೀರೋನ ಓಕೆ, ಅಷ್ಟು ಕೋಪ ಬಂದ್ಬಿಡುತ್ತೆ ಸಡನ್ನಾಗಿ. ಯಾಕೆ ಸರ್? ಎಷ್ಟೊಂದು ಸರಿ ಅಂದರೆ ಮಾಮೂಲಿ, ಬಿಕಾಸ್ ಬೇರೆ ಬೇರೆ ಥರದ ಅನುಭವಗಳಿಂದ ಅದು ಆಗ್ತಾ ಇರುತ್ತೆ. ಸೊ ಕೆಲವೊಂದು ಸರಿ ಹೇಳ್ತಾ ಇರ್ತೀನಿ, ಇಟ್ಸ್ ಅಪ್ ಟು ದ ಅಂದರೆ ನಮ್ಮ ಎದುರುಗಡೆ ಕೂತಿರೋರಿಗೆ ಚೂಸ್ ಮಾಡ್ತಾರೆ ವೆದರ್ ದೇ ವಾಂಟ್ ಬ್ಯಾಟ್ಮ್ಯಾನ್ ಆರ್ ದೇ ವಾಂಟ್ ಜೋಕರ್ ಅಂತ. ಸೊ ಹಂಗಾಗುತ್ತೆ. ಸಿನಿಮಾ ಅಂತ ಬಂದಾಗ ಡೆಫಿನೆಟ್ಲಿ ಪಾತ್ರಗಳಷ್ಟೇ, ಪಾತ್ರಗಳು. ಆ್ಯಂಡ್ ಇವಾಗ ನೆಗೆಟಿವ್ ರೋಲ್ ಅಂತ ಈಗ ಸುಮ್ಮನೆ ಹೋಗಿ ಹೊಡ್ಸ್ಕೊಂಬರೋಂಥದ್ದು ಯಾವುದೂ ಮಾಡ್ತಾಯಿಲ್ಲ. ಕರೆಕ್ಟ್. ತುಂಬ ಅದ್ಭುತವಾಗಿದ್ದರೆ ಡೆಫಿನೆಟ್ಲಿ ಮಾಡ್ತೀನಿ. ಮಲ್ಟಿಸ್ಟಾರ್ ಸಿನಿಮಾಗಳು ಅವೂ ಆಗಬೇಕಲ್ವ, ಅವು ತುಂಬ ಒಳ್ಳೇದಲ್ಲ. ಕರೆಕ್ಟ್, ಮಲ್ಟಿಸ್ಟಾರ್. ಸೊ ಹಾಗಾಗಿ ಆ ಥರದ್ದು ಸಿನಿಮಾಗಳ ಭಾಗವಾಗಿ ಇಷ್ಟ. ಆ್ಯಂಡ್ ನಾನು ನೋಡ್ಕೊಂಡು ಬೆಳೆದಿರೋ ಸೂಪರ್ ಸ್ಟಾರ್ಗಳು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಅದಕ್ಕಿಂತ ಈಗ ನಾನು ನಮ್ಮ ಕಾಳೆನಹಳ್ಳಿ ಹಟ್ಟಿಲಿ ಕೂತ್ಕೊಂಡ್ಬಿಟ್ಟು ನಾನು ಇವ್ರನ್ನೆಲ್ಲ ನೋಡ್ತಿದ್ನಲ್ಲ. ಎಸ್, ನಾನು ಅವ್ರ ಜೊತೆ ಎಲ್ಲ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಜೊತೆ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋದಾಗಲಿ, ಅವ್ರನ್ನ ತಪ್ಕೊಳ್ಳೋದಾಗಲಿ, ಅವ್ರ ಜೊತೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು, ಎದುರುಗಡೆ ನಿಂತ್ಕೊಂಡು ನನಗೆ ಖುಷಿ ಅದು 100%. ಸೊ ನಾನು ಆ ಆ್ಯಂಗಲಲ್ಲಿ ನೋಡೋದು. ಸೊ ನಾನು ಹೋಗಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿ ಬಂದಿದ್ದೀನಿ, ಮಾಡ್ತೀನಿ. ಆ್ಯಂಡ್ ಬೇರೆ ಭಾಷೆ ಅಂತ ಬಂದಾಗ ಡೆಫಿನೆಟ್ಲಿ ಅದೂ ಬೇಕಲ್ಲ. ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಸಿನಿಮಾಗಳಿಗೆ ಕೇಳ್ತಾ ಇರ್ತಾರೆ. ಬಟ್ ಒಂದಿಷ್ಟು ಸೆಲೆಕ್ಟೆಡ್ ಸಿನಿಮಾಗಳನ್ನಷ್ಟೇ ಮಾಡ್ತೀನಿ. ಓಕೆ, ಅಂದರೆ ತುಂಬ ಒಳ್ಳೆಯದು ಟೀಮ್ಗಳು ಇದರಿಂದ ಎಲ್ಲ ಬಂದಾಗ. ಡಾಲಿ ಅವರಿಗೆ ಒಂದು 2 ಇಮೇಜ್ ಇದೆ. ಅಂದರೆ ಧನಂಜಯ ಅಂದರೆ ಆ ಇಮೇಜ್ ಬೇರೆ, ಸಿನಿಮಾ ಬಂತಾಗ ಟಾಲಿ ಅಂದರೆ 2 ಇಮೇಜ್ ಇದೆ. ಇವೆರಡೂ ಹೆಂಗೆ ವ್ಯಾಖ್ಯಾನಿಸ್ತಾ ಹೋಗ್ತೀರಾ ನೀವು? ಅಂದರೆ ಆನ್ ಸ್ಕ್ರೀನ್ ಬೇರೆ, ಆಫ್ ಸ್ಕ್ರೀನ್ ಧನಂಜಯ ನೋಡಿದ್ರೆ ಅವರು ತುಂಬ ಸಾಫ್ಟು, ಅವರು ಸಾಕಷ್ಟು ವಿಚಾರಧಾರೆಗಳು ಅವರಿಂದ ಬರ್ತದೆ, ಕೂತ್ಕೊಂಡ್ರೆ ಒಂದಿಷ್ಟು ಲೆಕ್ಚರಿಂಗ್ ಕೊಟ್ಬಿಡ್ತಾರೆ, ಈ ಥರದ್ದೆಲ್ಲ ಇದೆ. ಒಳಗಡೆ ಅನಿಸಿದ ಒಂದಿಷ್ಟು ನಮಗೂ ಹೇಳಬೇಕು ಅಂತ ಆಸೆ ಇರುತ್ತಲ್ಲ. ನಟರಾಗಿ ನಿರ್ದೇಶಕರ ಕನಸುಗಳಿಗೆ ಪಾತ್ರಗಳಾಗಿರ್ತೀವಿ, ಅವ್ರು ಹೇಳೋದನ್ನ ಪಾತ್ರಗಳ ಮೂಲಕ ಹೇಳ್ಸೋದನ್ನು ಹೇಳ್ತಾ ಇರ್ತೀವಿ. ಓಕೆ. ಸೊ ಹಾಗೆ ನನಗೂ ಒಳಗಡೆ ಒಂದಿಷ್ಟು ವಿಷಯಗಳನ್ನ ಹೇಳ್ಬೇಕು ಅಂತ ಇರುತ್ತಲ್ಲ, ಅದನ್ನು ಹಿಂಗೆಲ್ಲೋ ಮಾತಾಡ್ತಾ ಹಂಚ್ಕೊಳ್ಳೋದು ಅಥವಾ ಹಾಡುಗಳ ಮೂಲಕ ಹೇಳೋದು. ಯಾರಿಗೇ ಆದರೂ ನಿಮಗೂ ಇರುತ್ತಲ್ವ, ನಿಮ್ಗೊಂದಿಷ್ಟು ಹೇಳಬೇಕು ಅಂತಲೇ ಇರುತ್ತೆ, ಎಲ್ರಿಗೂ ಇರುತ್ತದು. ಅವಕಾಶ ಸಿಕ್ಕಾಗ ಹೇಳೋದು. ಸೊ ಒಂದಿಷ್ಟು ಸರಿ ಅನಿಸೋದನ್ನು ಹಂಚ್ಕೊಳ್ಳೋದು. ಸಿನಿಮಾ ಅಂದ್ರೇ ಹಾಗೆ, ಅದೊಂದು ಕಲರ್ಫುಲ್ ಜಗತ್ತು. ಇಲ್ಲಿ ಜಾಗ ಸಿಗೋದಂತೂ ತುಂಬ ಕಷ್ಟ. ಆದರೂ ಸಿಕ್ಕರೂ ಕೂಡ ಆ ಜಾಗನ ಭದ್ರವಾಗಿ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಸೊ ಇಲ್ಲಿ ಸೋಲು, ಗೆಲುವು, ನಗು, ಅಳು ಎಲ್ಲದೂ ಇರುತ್ತೆ. ಸೊ ಇಂಥವುಗಳನ್ನೆಲ್ಲ ಎದುರಿಸಿ ನಿಂತ್ಕೊಳ್ಳೋದು ಭಾಳ ಕಷ್ಟನೇ.
ಸೊ ಆ ಸಾಲಿಗೆ ಡಾಲಿ ಧನಂಜಯ್ ಅವರು ಸಾಕಷ್ಟು ನೋವು ನಲಿವುಗಳ ನಡುವೆ ಇವತ್ತು ಗಾಂಧಿನಗರದಲ್ಲಿ ಒಂದು ಗಟ್ಟಿ ಸ್ಥಾನನ ಕಲ್ಪಿಸ್ಕೊಂಡು ನಿಂತಿದ್ದಾರೆ. ಇವತ್ತು ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆ ನಡೆಸೋಣ. ಸರ್ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಟ್ಸ್. ಫಸ್ಟ್ ಆಫ್ ಆಲ್ ನಿಮ್ಮ ಟಗರು ಪಲ್ಯ ತುಂಬ ಯಶಸ್ವಿಯಾಗಿ ಓಡ್ತಾ ಇದೆ. ಆ ಸಿನಿಮಾದ ಯಶಸ್ಸಿನ ಬಗ್ಗೆ ಒಂದಿಷ್ಟು ಹೇಳ್ಬೋದಾ? ಥ್ಯಾಂಕ್ ಯು. ಕನ್ನಡ ಜನತೆಗೂ ಥ್ಯಾಂಕ್ಸ್ ಹೇಳಬೇಕು. ಸಿನಿಮಾ ತುಂಬ ಚೆನ್ನಾಗಾಯಿತು. ಎಸ್ಪೆಷಲಿ ಈಗ ಪ್ರೊಡಕ್ಷನ್ನಿಂದ ನಾನು ಆ್ಯಕ್ಟ್ ಮಾಡಿದೆ, ಒಂದಿಷ್ಟು ಹೊಸ ಪ್ರತಿಭೆಗಳಿಟ್ಕೊಂಡು ಹೊಸ ನಿರ್ದೇಶಕ ಆ್ಯಂಡ್ ಒಳ್ಳೊಳ್ಳೆ ಕಲಾವಿದರು. ಸೊ ಅಂದರೆ ನನಗೆ ಯಾವಾಗಲೂ ಅದೊಂದು ಆಸೆ ಇತ್ತು, ಅಂದರೆ ನಾನು ಆ್ಯಕ್ಟ್ ಮಾಡಿದೆ, ನನ್ನ ಪ್ರೊಡಕ್ಷನ್ಗಳಾಗುತ್ತಲ್ಲ, ಅದು ಆ ಸಿನಿಮಾಗಳು ಹಿಟ್ ಆಗಬೇಕು ಅನ್ನೋದು. ಸೊ ಟಗರು ಪಲ್ಯ ಅದು ತುಂಬ ಚೆನ್ನಾಗಾಗಿದೆ, ಖುಷಿನೇ. ಓಕೆ. ಈ ಸಿನಿಮಾ ಮಾಡೋ ಮುಂಚೆ ಒಂದಿಷ್ಟು ತಯಾರಿಗಳು ಇರುತ್ತೆ. ಅದು ಅಂದರೆ ಈಗ ನಾಗಭೂಷಣ್ ಗೆಳೆಯರು, ಸೊ ಒಂದು ಸಿನಿಮಾ ಮಾಡುವಾಗ ಒಂದು ಕತೆ ಹುಟ್ಟುತ್ತೆ. ಆ ಕತೆ ಹುಟ್ಕೊಂಡು ಆದ ತಕ್ಷಣ ನಡೀತಕ್ಕಂಥ ತಯಾರಿ ಹೇಗಿತ್ತು ಸರ್? ಟಗರು ಪಲ್ಯ ಇದು ಆ್ಯಕ್ಚುಲಿ ನನಗೆ ಆಕ್ಸಿಡೆಂಟಲ್ಲಾಗಿ ಸಿಕ್ಕಿದ ಸ್ಕ್ರಿಪ್ಟು. ನಾನು ಉಮೇಶು ನನಗೆ ಮುಂಚೆ ಬಂದು ಒಂದು ಕತೆ ಹೇಳಿದರು ನನಗೆ ಸಿನಿಮಾ ಮಾಡೋಕ್ಕೆ ಅಂಥೇಳಿ. ಓಕೆ. ನಾನು ಕತೆ ಕೇಳಿದ್ದೆ. ಅವ್ರ ರೈಟಿಂಗು ಸ್ಟೈಲ್ ಬೇರೆ ಇತ್ತು, ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಾನು ಅದಕ್ಕಿಲ್ಲ ಉಮೇಶ್ ಅವ್ರಿಗೆ ತುಂಬ ಚೆನ್ನಾಗಿದೆ, ಬಟ್ ಸದ್ಯಕ್ಕೆ ನಾನು ಮಾಡೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಅವರು ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡಿದ್ದಾರೆ. ನಂತರ ಬೇರೆ ಕಾರಣಕ್ಕೆ ನನಗೆ ಸಿಕ್ಕಿದಾಗ ನಾನು ಆಗ್ತಾನೆ ಅನೌನ್ಸ್ ಮಾಡಿದ್ದೆ, ಹಿಂಗೆ ನಂದು ಲಾಸ್ಟ್ ಇಯರ್ ಬರ್ಡೇಲಿ ಓಕೆ ಏನು ಪ್ರತಿ ವರ್ಷ ಹೊಸಬರಿಗೆ ಅಟ್ಲೀಸ್ಟ್ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ತೀನಿ ಅಂತ. ನಮ್ಮ ಬಡವರಾಸ್ಕರ್ ಇರಲಿ, ಹೆಡ್ಬೂಶ್ ಇರಲಿ, ಎಲ್ಲ ಹೊಸ ನಿರ್ದೇಶಕರೇ. ಉಮೇಶ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಇನ್ನೇನಾದರೂ ಸ್ಕ್ರಿಪ್ಟ್ ಇದೆಯಾ ಅಂತ, ಅಂದರೆ ಬೇರೆ ಥರದ್ದು ಏನೋ ಸ್ಕ್ರಿಪ್ಟ್ ಇದೆಯಾ ನಾನಿಲ್ಲದೆ ಮಾಡೋವಂಥದ್ದು ಅಂತ ಕೇಳಿದಾಗ ಟಗರು ಪಲ್ಯದ ಲೈನ್ ಹೇಳಿದ್ರು. ಓಕೆ. ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬೌಂಡ್ ಸ್ಕ್ರಿಪ್ಟ್ ಇದೆಯಾ ಅಂತ ಕೇಳಿದೆ. ಇದೆ ಸರ್ ಅಂತ ಹೇಳಿ ನೆಕ್ಸ್ಟ್ ದಿನವೇ ಕಳಿಸ್ಬಿಟ್ರು. ಓಕೆ. ಸೊ ಅದು ಓದಿದೆ, ನನಗೆ ತುಂಬ ಇಷ್ಟ ಆಗೋಯ್ತು, ತುಂಬ ಕನೆಕ್ಟ್ ಆಯಿತು. ನಾನು ಒಬ್ಬ ಹಳ್ಳಿಯಿಂದನೇ ಬಂದಿರೋನು ಆ್ಯಂಡ್ ನನಗೆ ಎಂಟರ್ಟೈನರ್ಸ್ ತುಂಬ ಇಷ್ಟ. ಆ್ಯಂಡ್ ಒಂದು ಹಳ್ಳಿ ಕತೆ ಇಷ್ಟ ಆಯಿತು. ಇಮಿಡಿಯೇಟಾಗಿ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದು. ಅದಾಗೊಂದು ವಾರಕ್ಕೆ ರೀಡಿಂಗ್ ತೊಗೊಂಡ್ವಿ, ಅದಾಗೊಂದು ವಾರಕ್ಕೆ ಶೂಟಿಂಗೇ ಶುರು ಮಾಡಿಸಿದ್ವಿ. ಹಾಗೆ ಟಕ್ ಟಕ್ ಅಂತ ಶುರುವಾಗಿದ್ದು ಟಗರು ಪಲ್ಯ. ಜನ ಕೂಡ ಮೆಚ್ಕೊಂಡ್ರು ಆ ಸಿನಿಮಾ. ಹೌದು. ಓಕೆ ಸರ್. ಸಾಮಾನ್ಯವಾಗಿ ಒಬ್ಬ ನಟರು ಸಿನಿಮಾ ಮಾಡುವಾಗ ನಾನು ದುಡ್ಕೊಂಡ್ರೆ ಸಾಕು, ನಾನು ಸೆಟ್ಲ್ ಆದರೆ ಸಾಕು, ಇನ್ನೊಂದು ಸಿನಿಮಾ ನಿರ್ಮಾಣ ಯಾಕೆ ಅದು ಇದು ಅಂತ ಮಾತಾಡ್ತಾರೆ. ಆದರೆ ಡಾಲಿ ಅದಕ್ಕಿಂತ ಭಿನ್ನ. ಅಂದರೆ ನೀವು ಕೆರೆಗೆ ನೀರು ಕೆರೆಗೆ ಚೆಲ್ಲಿ ಅನ್ನೋ ಥರ ಸಿನಿಮಾದಲ್ಲಿ ದುಡ್ದಂಥ ದುಡ್ಡನ್ನು ಮತ್ತೆ ಸಿನಿಮಾ ನಿರ್ಮಾಣಕ್ಕೆ ಹಾಕ್ತೀರಾ. ಇದರ ಹಿಂದಿನ ಉದ್ದೇಶ ಏನಿದೆ? ಉದ್ದೇಶ ಏನಿಲ್ಲ, ಅದು ನನ್ನ ಪ್ಯಾಷನ್ ಅಷ್ಟೇ. ಒಬ್ರೊಬ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ. ಇದು ನನ್ನ ಪ್ಯಾಷನ್ನು. ಈಗ ನೀವು ಆಗಲೇ ಕೇಳ್ದಂಗೆ, ಈಗ ನಾಗಭೂಷಣ್ ಅವರು ಫ್ರೆಂಡು, ನಾನು ಖಂಡಿತ ಅದನ್ನು ಯೋಚನೆ ಮಾಡಿ ಸಿನಿಮಾನೇ ಮಾಡಲಿಲ್ಲ. ನಾನು ಉಮೇಶ್ ಅವ್ರ ಕಂಟೆಂಟ್. ಓಕೆ. ಏಕೆಂದರೆ ಈಗ ನಾವು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಒಂದು ಹೀರೋ ಮಾರ್ಕೆಟ್ ನೋಡಿ ಅದರ ಮೇಲೆ ಒಂದು ಬಜೆಟ್ ಎಲ್ಲಿವರೆಗೂ ಪುಷ್ ಮಾಡ್ಬೋದು ಅಥವಾ ಇನ್ನೊಂಚೂರು ಎಷ್ಟು ದಾಟಿಸ್ಬೋದು ಹಂಗೆ ಯೋಚನೆ ಮಾಡ್ತೀವಿ. ಬಟ್ ಹೊಸಬ್ರು ಅಂತ ಬಂದಾಗ ಐ ಥಿಂಕ್ ಡೆಫಿನೆಟ್ಲಿ ಕಂಟೆಂಟು ಮತ್ತು ನಿರ್ದೇಶಕ ನಂಬಿನೇ ನಾವು ದುಡ್ಡು ಹಾಕಬೇಕಾಗತ್ತೆ. ಈಗ ಬೇರೆ ಅಂದರೆ ಹೇಳ್ತೀರ ಸ್ಟಾರ್ ಸಿನಿಮಾಗಳು ಬಂದಾಗಲೂ ನಿರ್ದೇಶಕ ಕಂಟೆಂಟನ್ನು ನೋಡ್ಬೇಕು, ಅದ್ರ ಜೊತೆಗೆ ಸ್ಟಾರ್ ಬಿಸ್ನೆಸ್ಸು ನೋಡ್ಕೊಂಡು ಹಾಕ್ತೀವಿ. ಇಲ್ಲಿ ನಿರ್ದೇಶಕರ ಮೇಲೇ ನಾವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಂಗೆ ಇನ್ವೆಸ್ಟ್ ಮಾಡಿ ಟಗರು ಪಲ್ಯ. ಆ್ಯಂಡ್ ಇದು ಅದೇ ಹೇಳೋದ್ನಲ್ಲ, ನನ್ನ ಪ್ಯಾಷನ್ ಅಷ್ಟೇ. ಅದು ಒಂದು ಈಗ ನಾನು ಇಂಡಸ್ಟ್ರಿಗೆ ಬಂದಾಗ ನನಗೊಂದಿಷ್ಟು ಅನುಭವಗಳಾಗಿದೆ. ಓಕೆ. ಅವುಗಳ ಬಗ್ಗೆ ಎಲ್ಲ ನಾನು ತುಂಬ ಮಾತಾಡಿದ್ದೀನಿ. ಅದ್ರ ಬಗ್ಗೆ ಇವಾಗ ನನಗೆ ಮಾತಾಡಬೇಕು ಅಂದ್ರೂ ನನಗೇನೆ ಬೋರ್ ಆಗುತ್ತೆ, ಅಷ್ಟು ದಾಟ್ಕೊಂಡು ಮುಂದೆ ಬಂದ್ಬಿಟ್ಟಿದ್ದೀನಿ. ಸೊ ಆ ಥರದ್ದು ಒಂದಿಷ್ಟು ಅನುಭವಗಳು. ಅಂದರೆ ನಾನು ಯಾವಾಗಲೂ ಅನ್ಕೊತಾ ಇದ್ದೆ, ನಾನು ಹಿಂಗೆ ಆಗಬಾರ್ದು, ನಾನು ಹಿಂಗೆ ಇರಬಾರ್ದು, ಅಥವಾ ಈ ಪರಿಸರ ಹಿಂಗಿರಬಾರ್ದು, ಈ ಪರಿಸರ ಚೇಂಜ್ ಆಗಬೇಕು, ಈ ಪರಿಸರ ಚೇಂಜ್ ಆಗಬೇಕು ಅಂತ. ಓಕೆ. ಸೊ ಹಾಗಾಗಿ ಈಗ ನೋಡಿ, ಒಂದು ಚಿತ್ರರಂಗದಲ್ಲಿ ಒಬ್ಬ ನಟ ಅವನು ಒಬ್ಬ ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೇ ವರ್ಷಾನುಗಟ್ಟಲೆ ಬೇಕು, ಅಥವಾ ಅವ್ನ ಬಿಸ್ನೆಸ್ ಪ್ರೂವ್ ಮಾಡ್ಕೊಳ್ಳೋಕ್ಕಂತೂ ಅದು ಎಷ್ಟು ವರ್ಷ ಬೇಕು ಗೊತ್ತಿಲ್ಲ. ಈಗ ಸುಮ್ಮನೆ ಒಂದು 10 ವರ್ಷದ ಹಿಂದೆ ಯೋಚನೆ ಮಾಡಿದ್ರೆ, ನಮ್ಮ ಜೊತೆ ಬಂದವರು ನಾವು ಎಷ್ಟು ಜನ ಇಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ ತುಂಬ ಕಮ್ಮಿ ಜನ ನಿಮಗೆ ಸಿಗೋದು, ತುಂಬ ಕಮ್ಮಿ ಜನ. ಸೊ ಹಂಗಿದ್ದಾಗ ಒಂದು ಇಂಡಸ್ಟ್ರಿ ಹೆಂಗೆ ದೊಡ್ಡದಾಗಕ್ಕೆ ಸಾಧ್ಯ? ಸೊ ಅಲ್ಟಿಮೇಟ್ಲಿ ಇಲ್ಲಿ ನಾವು ಬಂದಿದ್ದೀವಿ, ಇಲ್ಲೇನೋ ಬದುಕು ಕಟ್ಕೊಂಡಿದ್ದೀವಿ ಅಂದಾಗ ಐ ಥಿಂಕ್ ವಾಪಸ್ ಇಲ್ಲಿ ನಾವಿಲ್ಲೇ ಇನ್ವೆಸ್ಟ್ ಮಾಡೋದ್ರಿಂದ, ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ, ಇಲ್ಲೇನೋ ಪ್ರಯತ್ನ ಪಡೋದ್ರಿಂದ ಅದು ದೊಡ್ಡದಾಗ್ತಾ ಹೋಗುತ್ತೆ. ಆ್ಯಂಡ್ ಐ ಥಿಂಕ್
ಮತ್ತು ಇನ್ನೊಂದಿಷ್ಟು ಪ್ರತಿಭೆಗಳು ಇದು ಅವೆಲ್ಲ ಈಗ ನಮ್ಮ ಕಾಲೇಜಲ್ಲಿ ಈ ಸ್ಕಿಟ್ಗಳು ಅದು ಇದೆಲ್ಲ ಮಾಡಬೇಕಾದ್ರೆ ಬರೀ ಸೀನಿಯರ್ಸೇ ಇದ್ದಾಗ ನಾನು ಜಗಳಾಡ್ತಾ ಇದ್ದೆ ಆ್ಯಕ್ಚುಲಿ. ಏಕೆ? ಈಗ ನಾವು ಯಾವುದೋ ಒಂದು ಕಲ್ಚರಲ್ ಫೆಸ್ಟಿವಲ್ಗೆ ಅದಕ್ಕೆ ಹೋಗಬೇಕು ಅಂದಾಗ ನಾವು ಫೈನಲ್ ಇಯರಿಗೆ ಬರೋ ಅಷ್ಟರಲ್ಲಿ ಕೆಳಗಡೆ ಇನ್ನು 3 ವರ್ಷದ ಜೂನಿಯರ್ಸ್ಗಳ ಟೀಮಲ್ಲಿ ಇರಬೇಕಾಗಿತ್ತು. ಯಾಕೆಂದರೆ ನಾವು ಹೋದ್ಮೇಲೆ ಅದನ್ನು ಗೊತ್ತಿರೋರು, ಆ ಲಿಗೆಸಿ ತೊಗೊಂಡೋಗೋರು ಅವರೆಲ್ಲ ಇರಬೇಕಲ್ಲ. ಸೊ ಯಾವಾಗಲೂ ಇರಬೇಕು ಅಂತ. ಸೊ ಹಾಗೆ ಯಾವಾಗಲೂ ಒಂದು ಇಂಡಸ್ಟ್ರಿಲೂ ಅಷ್ಟೇ ತುಂಬ ಆಪ್ಷನ್ಗಳಿರಬೇಕು. ಅದು ತುಂಬ ಜನ ಒಳ್ಳೆ ನಿರ್ದೇಶಕರು, ರೈಟರ್ಸು, ಆ್ಯಕ್ಟರ್ಸು, ರೈಟಿಂಗು, ಆ್ಯಕ್ಟಿಂಗ್, ಡೈರೆಕ್ಷನ್, ಡೈರೆಕ್ಟರ್ಸ್ ಸಿಗ್ತಿದ್ದಂಗೆ ಆಟೋಮೆಟಿಕಲಿ ಆ್ಯಕ್ಟರ್ಗಳು ಸಿಗ್ತಾ ಹೋಗ್ತಾರೆ. ಖಂಡಿತ. ಒಂದು ಸಿನಿಮಾ ನಿಮ್ಗೆ ಅದಕ್ಕೆ ಎಕ್ಸಾಂಪಲ್ ನಿಮಗೆ ಅಕ್ಕಪಕ್ಕದ ಇಂಡಸ್ಟ್ರಿಗಳಲ್ಲಿ ಈಗ ನಿಮ್ಗೊಂದು ತೆಲುಗು ಇಂಡಸ್ಟ್ರಿಲಿ ಒಂದು ವರ್ಷದಲ್ಲಿ ಮಾಡೋ ಬಿಸ್ನೆಸ್ಸು ಅಥವಾ ಅಲ್ಲಿ ಹೊಸ ನಟರುಗಳು, ನಿರ್ದೇಶಕರುಗಳು ಎಲ್ಲ ಎಷ್ಟು ಹುಟ್ಟುತ್ತಾರೆ ಅಂತ. ನಮ್ಮಲ್ಲಿ ತುಂಬ ಒದ್ದಾಡಿಕೊಂಡು ನಾವು ಇವಾಲ್ವ್ ಆಗಬೇಕು. ಸೊ ನಿಮ್ಮ ಥರದ ಗುಣ ಎಲ್ರಿಗೂ ಬಂದರೆ ಇಂಡಸ್ಟ್ರಿ ಇನ್ನೂ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಇವಾಗ ಎಲ್ಲ ಥರದ ಪ್ರಯತ್ನಗಳು ಆಗ್ತಾ ಇದೆ. ತುಂಬ ಜನ ಪ್ರಯತ್ನ ಮಾಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅದೇ ಅಂದರೆ ಇಲ್ಲಿ ಸಿನಿಮಾ ಗೊತ್ತಿರೋರೇ ಮಾಡಬೇಕು, ಅಥವಾ ಸಿನಿಮಾ ಗೊತ್ತಿಲ್ಲದೆ ಇರೋರು ಎನಿ ಬಿಸ್ನೆಸ್ ಒಂದು ವ್ಯಾಪಾರ ತಿಳ್ಕೊಂಡು ಆಮೇಲೆ ಕೈ ಹಾಕ್ತಾರಲ್ಲ, ಹಂಗೆ ಆ ಸಿನಿಮಾನ ತಿಳ್ಕೊಂಡು ಕೈ ಹಾಕಿ ಮಾಡಬೇಕು. ಡಾಲಿ ಅವರು ಒಬ್ಬರು ನಟರಾಗಿ ಈ ನಿರ್ಮಾಣಕ್ಕೂ ಬಂದಾಗ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ. ಈ ಕಡೆ ನಟನೆ, ಆಮೇಲೆ ಆ ಸಕ್ಸಸ್ಸು ಅದನ್ನು ಕಾಪಾಡ್ಕೋಬೇಕು, ಈ ಕಡೆ ನಿರ್ಮಾಣ ಅದನ್ನು ಕೂಡ ನಾವು ಸಕ್ಸಸ್ಫುಲ್ಲಾಗಿ ನೋಡಬೇಕು. ಸೊ ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಫಸ್ಟ್ 2 ಸಿನಿಮಾ ಅದು ನಾನೇ ಆ್ಯಕ್ಟರ್ ಇರೋದ್ರಿಂದ ನಾನೇ ಸೆಟ್ಟಲ್ಲಿ ಇರ್ತಾ ಇದ್ದೆ, ಎಲ್ಲದರಲ್ಲೂ ನಾನೇ ಇನ್ವಾಲ್ವ್ ಆಗ್ತಾ ಇದ್ದೆ. ಸೊ ಅದೊಂದು ಅಂದರೆ ಜೊತೆಗೆ ಒಂದು ಟೀಮು ತುಂಬ ಚೆನ್ನಾಗಿ ಆಯಿತು. ಇವಾಗ ಬಡವರ ರಾಸ್ಕಲ್ ಅಂತ ಬಂದರೆ ಈವನ್ ಡೈರೆಕ್ಷನ್ ಟೀಮು ಕೂಡ, ಯಾಕಂದರೆ ಫಸ್ಟ್ ಟೈಮ್ ಅಲ್ಲ, ನಾವು ಎಲ್ಲೆಲ್ಲಿಂದ ಕಷ್ಟಪಟ್ಟು ದುಡ್ಡು ತಂದು ಆಗ್ತಿದ್ದು ಎಲ್ಲ ಇಡೀ ಟೀಮು ಬಜೆಟಿಂದ ಹಿಡ್ದು ಎಲ್ಲದಕ್ಕೂ ವರ್ಕ್ ಮಾಡ್ತು. ಅವರು ಎಲ್ಲ ಯೋಚನೆ ಮಾಡ್ಕೊಂಡೇ ಕೆಲಸ ಮಾಡೋರು, ಪ್ರತಿದಿನ ಇಷ್ಟು ಅಚೀವ್ ಮಾಡಬೇಕು ಅಂತ. ಸೊ ಹಂಗೇನೆ ಎಡ್ಬುಷ್ ಅಂತ ಬಂದಾಗ್ಲೂ ಈಗ ತುಂಬ ದೊಡ್ಡ ಬಜೆಟ್ ಹಾಕಿದ್ವಿ, ಅಲ್ಲೂ ಅಷ್ಟೇ ಇಡೀ ಟೀಮು ಎಲ್ಲರೂ ಬೇರೆ ಥರ ಕೆಲಸ ಮಾಡ್ತಾಯಿದ್ರು. ಸೊ ಈಗ ನಾನು ಇಲ್ದಲ್ಲೇ ಇದ್ದಾಗ ಈ ಟಗರು ಪಲ್ಯ ನಾವು ಒಂದೇ ದಿನ ಫಸ್ಟ್ ಡೇ ಸೆಟ್ಗೆ ಹೋಗಿ ಬಂದಿದ್ದಷ್ಟೇ. ಟೀಮ್ ರನ್ ಮಾಡುತ್ತೆ ಅಂದರೆ ನಾನು ಹೇಳ್ತಿರೋದು ಪ್ರಿಪ್ರೇಷನ್ ಇರುತ್ತಲ್ಲ, ಅಲ್ಲಿವರೆಗೂ ನಾವು ಇರ್ತೀವಿ. ಒಂದು ಸ್ಕ್ರಿಪ್ಟ್ ಓಕೆ ಆಗಿ ಅದರದ್ದು ಒಂದು ಬಜೆಟ್ ಪ್ಲಾನಿಂಗ್ ಆಗಿ ಹಿಂಗೆ ಆಗಬೇಕು ಅನ್ನೋವರೆಗೂ ನಾವು ಕೂತ್ರೆ ಉಳಿದಿದ್ದು ಟೀಮ್ ಮಾಡ್ಕೋತಾ ಹೋಗುತ್ತೆ, ನಂಬಿಕೆ ಕೂಡ ಇರುತ್ತಲ್ಲ, ಟೀಮ್ಗಳು ಮಾಡ್ತಾ ಹೋಗುತ್ತೆ. ಆಮೇಲೆ ಸಿನಿಮಾಗಳಲ್ಲಿ ತುಂಬ ಜನ ಹೇಳ್ತಾರೆ, ಅಂದರೆ ಸಿನಿಮಾ ಅಂತಲ್ಲ, ಎನಿ ಬಿಸ್ನೆಸ್ ಐ ಥಿಂಕ್ ನಾವು ತಪ್ಪುಗಳು ಮಾಡ್ತಾನೆ ಕಲಿಯೋದು. ನಾನು ತಪ್ಪುಗಳು ಮಾಡಿದ್ದೀನಿ. ಎಲ್ಲದು ಅಕೌಂಟಬಿಲಿಟಿ ಇರುತ್ತಲ್ಲ, ಅಕೌಂಟ್ಸು ಇನ್ನೊಂದು ಮತ್ತೊಂದು ಎಲ್ಲ, ಅದು ಕರೆಕ್ಟಾಗಿ ನಾವು ಚೆಕ್ ಮಾಡ್ತಾ ಹೋಗಬೇಕು. ನಾನು ನಂಬಿ ಬಿಟ್ಬಿಟ್ಟೆ, ಮೋಸ ಆಗೋಯ್ತು ಅಂದರೆ ಅದು ನಮ್ಮ ಸಮಸ್ಯೆ ಆಗುತ್ತಲ್ವ. ಏಕೆಂದರೆ ದಿನ ಲಕ್ಷಾಂತರ ರೂಪಾಯಿ ದುಡ್ಡು ಓಡಾಡ್ತಾ ಇರುತ್ತೆ. 100%. ಆ್ಯಂಡ್ ಅಕೌಂಟ್ಸ್ ಮೇಂಟೈನ್ ಮಾಡೋದು ಕೂಡ ಈಸಿನೇ ಸಿನಿಮಾಗಳಲ್ಲಿ. ಈಗ ನಮ್ಮದು ಯೂನಿಯನ್ದು ಬೈಲಾ ಬುಕ್ ಇರುತ್ತೆ, ಯಾರಿಗೆ ಎಷ್ಟು ಪೇಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ, ಎಲ್ಲ ನಾವು ಮಾತಾಡಿರ್ತೀವಲ್ಲ. ಎಷ್ಟೊಂದು ಸರಿ ಸಿನಿಮಾಗಳಲ್ಲಿ ಆಗುತ್ತೆ, ನಿರ್ಮಾಪಕರು ನಮ್ಗೆ ಗೊತ್ತಾಗಲಿಲ್ಲ, ನಾವು ಕೇಳ್ದಂಗೆ ದುಡ್ಡು ಕೊಟ್ಬಿಟ್ವಿ, ಹಂಗಾಯ್ತು ಹಿಂಗಾಯ್ತು ಅಂತೆಲ್ಲ. ಅದಕ್ಕೆ ನಾವೇ ಜವಾಬ್ದಾರಿಗಳಾಗ್ತೀವಿ. ಯಾಕೆಂದರೆ ನಿರ್ಮಾಪಕ ಅಂತಿದ್ದಂಗೆ ಅದು ನಮ್ಮ ಜವಾಬ್ದಾರಿ, ಪ್ರತಿದಿನ ಕೂತ್ಕೊಂಡು ಅದನ್ನು ಚೆಕ್ ಮಾಡೋದು, ಅಥವಾ ನಮ್ಮ ಕಡೆಯವ್ರು ಯಾರಾದರೂ ಒಬ್ಬರು ತುಂಬ ನಂಬಿಕಸ್ಥರು ಇರೋದು ಎಲ್ಲವೂ. ಸೊ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಡೆಫಿನೆಟ್ಲಿ ಮಾನಿಟರ್ ಮಾಡ್ತೀನಿ. ಆ್ಯಂಡ್ ನನಗದು ಈಸಿ ಕೂಡ. ನನಗೆ ಎವ್ರಿ ಡೇ ಸೆಟ್ಟಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವ್ರು ಎಷ್ಟು ಜನ ಇದ್ದಾರೆ, ಏನು ಎಕ್ವಿಪ್ಮೆಂಟ್ಸ್ ಇದೆ ಅಂತ ನನಗೆ ಎಕ್ಸ್ಪೆನ್ಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಬೆಳಗ್ಗೆ ಒಂದು ಲಿಸ್ಟ್ ಬಂದುಬಿಟ್ರೆ ಸಾಕು. ಅದಾದಮೇಲೆ ಅಕೌಂಟ್ಸಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ.